ಹಾಳು ಮಾಡು ಕೊಡುವ ಯೋಗಿಯ ನೋಡಲ್ಲಿ ಬಯಸದ ಸೇವೆಯ ಪೂಜೆಯು ಕರ್ಮವೆಯ ಪರ ಸಾಧನವು ಕಷ್ಟಗಳನ್ನು ಏನ್ ಇವತ್ತು ದಿವಸ ಸಭೆಯ ಕ್ಷೀರೋತ್ಸವ ಅಂತ ಆಗ್ತಿದೆ. ಮಳೆಗಾಲದಲ್ಲಿ ಎಲ್ಲೆಲ್ಲಿ ಒಂದು ಹುಲ್ಲಿನ ಅವಶ್ಯಕತೆ, ಮೇವಿನ ಅವಶ್ಯಕತೆ ಬಹಳ ಹೆಚ್ಚಾಗಿ ಲಭ್ಯತೆ ಆದಂತ ಸಮಯದಲ್ಲಿ ಈ ಹಾಲು ಉತ್ಪಾದನೆ ಸಹ ಜಾಸ್ತಿ ಆಗತ್ತೆ. ಆದರೆ ಹಾಲು ಉತ್ಪಾದನೆ ಜಾಸ್ತಿ ಆಗತ್ತೆ, ಅಲ್ಲಿ ಹಾಲಿನ ಒಂದು ಬಳಕೆ ಕಡಿಮೆ ಆದಂತ ಸಮಯದಲ್ಲಿ ಈ ಒಂದು ಹಾಲು ಒಕ್ಕೂಟಕ್ಕೆ ಹಾಲನ್ನು ಮಾರೋದು ಕೂಡ ಒಂದು ದೊಡ್ಡ ಸಮಸ್ಯೆ. ಕ್ಷೀರಮ ಮಹೋತ್ಸವ ಬಹಳ ಒಳ್ಳೆ ಕಾರ್ಯಕ್ರಮ. ಈಗ ನಮ್ಮ ಈ ಭಾಗದ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ KN ನಾಗರಾಜರವರು ನಿರ್ದೇಶಕರಾದ ನಂತರ ಏನು ಹಾಲು ಒಕ್ಕೂಟದಿಂದ ಕಾಲಕ್ಕೆ ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕು, ಹಾಲು ಉತ್ಪಾದಕರನ್ನ ಯಾವ ರೀತಿ ಗುರುತಿಸಬೇಕು, ಹಾಲು ಉತ್ಪಾದಕ ಸಿಗಬೇಕಾದಂಥ ಹಕ್ಕುಗಳನ್ನ ಯಾವ ರೀತಿ ದೊರಕಿಸ್ಕೊಡ್ಬೇಕು, ಆ ಹಕ್ಕನ್ನು ಅವರು ಬಹಳ ನಿರಂತರವಾಗಿ ಅವರ ಅವಧಿಯಲ್ಲಿ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಇದೇ ಇಲ್ಲಿ ಹಾಲು ಒಕ್ಕೂಟದಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಈ ಹಾಲು ಒಕ್ಕೂಟದ ಒಂದು ಅಭಿವೃದ್ಧಿಗೆ, ಹಾಲು ಉತ್ಪಾದಕರಿಗೆ ಅವರು ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಮಾತು ತಪ್ಪಾಗಲಾರ್ದು ಅಂತ ನಾನಂತೂ ಭಾವಿಸಿದ್ದೀನಿ. ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ, ಆತ್ಮೀಯ ಸ್ನೇಹಿತರು, ವಿಧಾನ ಪರಿಷತ್ ಸದಸ್ಯರು ಆದಂಥ ಶ್ರೀ ಇಂಚರ ಗೋವಿಂದರಾಜ್ ಅವರೇ, ಕೋಲಾರ ತಾಲೂಕಿನ ನಿರ್ದೇಶಕರಾದಂಥ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಎಲ್ಲ ಅಧ್ಯಕ್ಷರೇ, ಕಾರ್ಯದರ್ಶಿ ಮಿತ್ರರೇ, ಹಾಲು ಉತ್ಪಾದಕರೇ, ಪತ್ರಕರ್ತ ಮಿತ್ರರೇ, ಈಗಾಗಲೇ ಸಮಯದ ಅಭಾವದಿಂದ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಕೆಲವು ವಿಚಾರಗಳನ್ನು ಮುಳಬಾಗಿಲು ತಾಲೂಕಿನ ಬಗ್ಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಕೊಂಡಿದ್ದೀನಿ. ಮುಳಬಾಗಿಲು ತಾಲೂಕಿನಲ್ಲಿ 175 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇವೆ. ಇದರ ಜೊತೆಗೆ ಸುಮಾರು 26 ಸಬ್ ಪಾಯಿಂಟ್ಗಳು ಕೂಡ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇವೆ. ಇದಲ್ಲದೆ ಸುಮಾರು 30 ಡೈರಿಗಳು ಕೂಡ ನಿಷ್ಕ್ರಿಯ ಆಗಿದೆ. ಹಾಗಿದ್ದಲೂ ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಈ ವರ್ಷ ಎಲ್ಲ ವರ್ಷಗಳಿಗಿಂತ ಹೆಚ್ಚಾಗಿ ಹಾಲು ಉತ್ಪಾದನೆ ಮಾಡದಂತ ಒಂದು ಕೀರ್ತಿ ನಮ್ಮ ಹಾಲು ಉತ್ಪಾದಕರಿಗೆ ಸಲ್ತದೆ. ಗರಿಷ್ಠ ನಾವು ಈ ವರ್ಷದಲ್ಲಿ 1,26,000 ಲೀಟರ್ನ ನಾವು ಇವತ್ತು ಉತ್ಪಾದಿಸಿ ಒಕ್ಕೂಟಕ್ಕೆ ಕಳಿಸಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲರಿಗೂ ಕೂಡ ನಿಮಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟದಲ್ಲಿ 13 ಏನು ಈ 12.5 ಲಕ್ಷ ಲೀಟರ್ ಹಾಲನ್ನ ಈಗ ಉತ್ಪಾದನೆ ಮಾಡ್ತಾ ಇರೋದ್ರಲ್ಲಿ ನಮ್ಮ ಪಾಲು 1,26,000 ಇದೆ ಅಂತಂದ್ರೆ ನಿಜಕ್ಕೂ ಕೂಡ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಬಹುದಾಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ BMC ಒಂದು ಇದನ್ನ ಪ್ರಾರಂಭ ಮಾಡಿದ್ದು ಅಂತಂದ್ರೆ ಮುಳಬಾಗಿಲಿನಲ್ಲಿ ಮಾನ್ಯ ಗೌರವಾನ್ವಿತ ಬಂಡಿಕಲ್ ವೆಂಕಟೇಶ್ ಅವರು ಅಂತ ಹೇಳ್ಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಸಂತೋಷ ಆಗ್ತದೆ. ಯಾವುದೇ ಹೊಸ ಒಂದು ಆವಿಷ್ಕಾರ ಬಂದರೂ ಕೂಡ ಅದನ್ನ ಮುಳಬಾಗಿಲು ತಾಲೂಕಿನಲ್ಲಿ ನಾವು ಮಾಡಿದ್ದೀವಿ. ಈಗ ಸದ್ಯಕ್ಕೆ ಕ್ಯಾನ್ ರೂಟ್ಗಳು ಯಾವುದೂ ಸಹ ನಮ್ಮಲ್ಲಿ ಇರೋದಿಲ್ಲ, ಬರೀ BMC ರೂಟ್ ಮಾತ್ರ ಇರ್ತದೆ.
ಕೆಲವು ಒಕ್ಕೂಟಗಳು ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹಾಲು ಅಷ್ಟನ್ನು ಕೂಡ ಉತ್ಪಾದನೆ ಆಗದೆ ಇರ್ತಕ್ಕಂಥ ಒಂದು ಒಕ್ಕೂಟಗಳು ಕೂಡ ಇವೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಮಾನ್ಯ ಹನುಮೇಶ್ ಅವರು ಒಂದಕ್ಕೆ MD ಆಗಿದ್ರು. ಅದರ ಉತ್ಪಾದನೆ ಎಷ್ಟು ಅಂತಂದ್ರೆ 60,000. ಗುಲ್ಬರ್ಗ ಬರೀ 60,000ಕ್ಕೆ ಒಂದು ಒಕ್ಕೂಟ. ಹಾವೇರಿಗೆ 1 ಲಕ್ಷ ಚಿಲ್ಲರೆಗೆ ಅಲ್ಲೊಂದು ಒಕ್ಕೂಟ. ನಮ್ಮಲ್ಲಿ 1,20,000 ಬರ್ತಾ ಇದೆ. ಇದಕ್ಕೆ ನಿಜಕ್ಕೂ ಕೂಡ ಮಾಡಿದಂಥವ್ರಿಗೆ ಎಲ್ಲ ಉತ್ಪಾದಕರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಕ್ಷೀರ ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ಈ ಕೋಚಮೂಲ ಅಧ್ಯಕ್ಷರು ಸನ್ಮಾನ ಶ್ರೀ ನಂಜೇಗೌಡರು ಬರಬೇಕಿತ್ತು. ಯಾವ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಗೈರಾಜರಾಗಿರೋ ಗೊತ್ತಿಲ್ಲ. ಈ ತರ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕೋಚಮೂಲ್ ಒಂದು ಅಭಿವೃದ್ಧಿಯನ್ನ ಪಡಿಸಲಿಕ್ಕೆ ಅವರ ಒಂದು ಇದು ಕೂಡ ಬೇಕಾಗುತ್ತೆ. ಸುಮಾರು ಅಧಿವೇಶನ 2 ದಿವಸಗಳಿಂದ ಸಾಕಷ್ಟು ಗಲಾಟೆಗಳು ನಡೀತಾ ಇದ್ದಾರೆ. ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ನಾವು ನೋಡ್ತಾ ಇದ್ದೀರಿ. ಸಾಕಷ್ಟು ಗಲಾಟೆಗಳು ನಡೀತಾ ಇದ್ದಾವೆ. ಸಾಕಷ್ಟು ಜನ ವಿದ್ಯಾವಂತರು ಏನ್ಕಂದ್ರೆ ಇವ್ರಿಗೇನು ಬೇರೆ ಕೆಲಸ ಇಲ್ವಾ ಅನ್ಕೊಂತೀವಿ. ಸಾಕಷ್ಟು ವಿಚಾರ ಇವ್ರೇನು MLA ಆಗಿರೋ ಬರೀ ಗಲಾಟೆ ಮಾಡಕ್ ಅನ್ಕೊಂತೀವಿ. ಇದು ನಮ್ಮ ಹಕ್ಕು. ಇವತ್ತು ನಾನು ಒಂದು ಮಾತನ್ನು ಕೇಳಕ್ಕೆ ಕೋಚಮೂಲ್ ನಿರ್ದೇಶಕ ಮತ್ತು ಕೋಚಮೂಲ್ ಅಧ್ಯಕ್ಷರು ಹಾಗೂ ನಿಮ್ಮ ಮಂಡಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುಮಾರು 6 ತಿಂಗಳಿಂದ ನನ್ನ ರೈತರಿಗೆ 78 ಕೋಟಿ ರೂಪಾಯಿ ಕೊಡ್ಬೇಕು. ನೀವು ಕೇಳೋ ಏನ್ ಹೇಳ್ತಾ ಇದ್ದೀರಿ? ನೀವು ಹಾಲು ಸಾಕಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೇಳ್ತಿದ್ದೀರಿ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಹಾಲು ಕಮ್ಮಿ ರೇಟ್ ಜಾಸ್ತಿ ಮಾಡ್ತೀರಾ? ನೀವು ಹಾಲು ಜಾಸ್ತಿ ಆಗಿದೆ, ಉತ್ಪನ್ನ ಜಾಸ್ತಿ ಆಗಿದೆ, ಆದ್ರೆ ರೈತರನ್ನ ಕಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಿ. ನಾನೊಂದು ನಿಮ್ಮ ಪ್ರಶ್ನೆ ಶಾಸಕರಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಬಹುಶಃ ನಿಮ್ಗೆ ಹಾಲು ಕಮ್ಮಿ ಆದಾಗ 30 ರೂಪಾಯಿ ತೀಸ್ಕೊಪ್ಪ ಅಂತ ಯಾಕೆ ಕೊಡ್ತೀರಾ? ಒಂದು ಪ್ರಶ್ನೆ ಹೌದಾನೆ. ಸರ್ಕಾರಕ್ಕೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಒಂದು ಇತಿಹಾಸವನ್ನು ಪುಡುಗರು ತಿಳಿಸಿ ನೋಡಿದಾಗ ಬಹುಶಃ ದೇವರ ನಾಡು ಅಂತ ಹೆಸರಿಡ್ಬೋದು ನಮ್ಮ ತಾಲೂಕಿಗೆ. ಇತಿಹಾಸ 1200 1300 ಇರ್ತಕ್ಕಂಥ ವರ್ಷಗಳ ದೇವಸ್ಥಾನಗಳಿದೆ. ಯಾರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ನನ್ನ ಮಗನ ಮುಳಬಾಗಿಲು ದೋಸೆಗೆ ಮಾತ್ರ ತಿರುಗಿ ನೋಡ್ತೀನಿ. ಮುಳಬಾಗಿಲು ದೋಸೆಗೆ ಮಾತ್ರ ತಿರುಗಿ ನೋಡ್ತೀವಿ. ಈ ಕಡೆ ವಿರೂಪಾಕ್ಷ ದೇವಸ್ಥಾನ ಇದೆ, ಆವಡಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ, ಕುರುಮಲ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ದರ್ಗಾ ದೇವಸ್ಥಾನ ಇದೆ. 1300 ಇತಿಹಾಸ ಇರ್ತಕ್ಕಂಥ ಕದಂಬರು ಚಾಲುಕ್ಯರು ಆಗಿರ್ತಕ್ಕಂಥ ನಾಡು ಮುಳಬಾಗಿಲು. ಇಡೀ ಪ್ರಪಂಚಕ್ಕೆ ಆಲೂಗಡ್ಡೆ, ಟೊಮೊಟೊ ಮತ್ತು ಕ್ಷೀರವನ್ನ ಸಪ್ಲೈ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳಿದ್ರೆ ಈ ಮುಳಬಾಗಿಲು ತಾಲೂಕಿನವರು. ಇದ್ರ ಬಗ್ಗೆ ಹೊಣೆ ಇಲ್ಲ, ಇದ್ರ ಬಗ್ಗೆ ಘೋರ ಇಲ್ಲ. ಇಡೀ ಪ್ರಪಂಚಕ್ಕೆ ಮ್ಯಾಂಗೋ ಸಪ್ಲೈ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ಇಲ್ಲ, ಇದ್ರ ಬಗ್ಗೆ ಇಲ್ಲ. ಬರೀ ರಾಜಕೀಯ ರಾಜಕೀಯ ರಾಜಕೀಯ. ಯಾರಾದ್ರೂ ಒಬ್ಬ ಅಧಿಕಾರಿ ಯಾರಾದ್ರೂ ಬಂದ್ಬಿಟ್ರೆ ಇಲ್ಲಿ ಏನ್ ಗೊತ್ತಾ, ಇವ್ರ ಲೆಟರ್ ನಿಂಗೆ ವಚ್ಚಿಡು, ಯಾಕೆ ನಿಂಗೆ ವಚ್ಚಿಡು, ಅಡ್ಬೇಡ್ರ ಇಂಕೆ. ಅಭಿವೃದ್ಧಿ ಬಗ್ಗೆ ಹೇಳಿಕೆ ಬೇಡ, ರೈತರು ಏನಾಗ್ತಿರೋದು ಇದು ಬೇಡ, ರೈತರ ಮಕ್ಕಳು ಏನಾಗ್ತಾರಂತ ಬೇಡ. ಬರೀ 24 ಗಂಟೆ ರಾಜಕೀಯ ರಾಜಕೀಯ ರಾಜಕೀಯ. ಬಹುಶಃ ನಾನು ಯಾರೋ ಒಬ್ಬ ತಾಯಿ ಹೇಳಿದ್ರು, ಅಮ್ಮ ಯಾರೋ ಕಿರುಳ ಅಮ್ಮ ಹೇಳಿದ್ರು, ದಿನಕ್ಕೆ 50 ಲೀಟರ್ ಹಾಲು ಹಾಕ್ತಾಳ. ದಿನಕ್ಕೆ 50 ಲೀಟರ್ ಹಾಲು. ಇವತ್ತು ಬಹುಶಃ ನಾವು ಯಾವ್ದೋ ಧರ್ಮದ ನದಿನೋ ಇಲ್ಲ ಕಾವೇರಿ ನದಿನೋ ಇನ್ನೊಂದು ನದಿನೋ ನಂಬಿ ಬದುಕ್ತಾ ಇಲ್ಲ ನಾವು. ಬಹುಶಃ ನಮಗೂ ಕಾವೇರಿನೋ ಇನ್ನೊಂದು ನದಿನೋ ಬಂದ್ಬಿಟ್ಟಿದ್ರೆ ಇವತ್ತು ನಮ್ಗೆ ಯಾರನ್ನು ಕೇಳಬೇಕಾಗಿಲ್ಲ. ನಾವು ಯಾವ ಸರ್ಕಾರ ಬೇಡ, ಅದ್ರ ಪರಿಸ್ಥಿತಿ ಬೇಡ. ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಬೆಳೆ ಮಾಡ್ಲಿಕ್ಕೆ ನೀರಿಲ್ಲ, ಏನ್ ಮಾಡ್ಲಿಕ್ಕೆ. ವರ್ಷಕ್ಕೊಂದ್ಸರಿ ಬರುತ್ತೆ ಮ್ಯಾಂಗೋ, 2 ವರ್ಷಕ್ಕೊಂದ್ಸರಿ ಬರುತ್ತೆ ಟೊಮೊಟೊ, 1000 ರೂಪಾಯಿ. ಇದಕ್ಕೆ ನಾವ್ ಹಿಂಗಿದೀವಿ. ಇಲ್ಲಿ ಬರ್ತಕ್ಕಂಥ ಬೆನಾರ್ ಇರ್ಬೋದು, ಕೃಷ್ಣ ಇರ್ಬೋದು, ಕುಡಿಲಿಕ್ಕೆ ನೀರು ಕೇಳಿದ್ರೆ ರಾಜಕಾರಣ ಸ್ಟಾರ್ಟ್ ಮಾಡ್ತಾರೆ. ಬಹುಶಃ ನೀವೆಲ್ಲ ಗೊತ್ತಿರ್ಬೋದು. ಲಾಸ್ಟ್ ನಾನು ಸೆಷನ್ ಒಂದು ಗಲಾಟೆ ಮಾಡಿದೆ. ಜೋಡಿ ಗ್ರಾಮ 1964ರಲ್ಲಿ ಜೋಡಿ ಗ್ರಾಮ ಅಂತ ಮಾಡಿದ್ದನ್ನ ಸಾಕಷ್ಟು ಜನಕ್ಕೆ ಪಾಣಿ ಬರ್ತಾ ಇಲ್ಲ. ಇವತ್ತು ಕೇವಲ 1 ತಿಂಗಳ ಸಮಸ್ಯೆನ ಬಗೆಹರಿಸಿ ಸುಮಾರು 22 ಹಳ್ಳಿಗಳಲ್ಲಿ ಪಾಣಿ ಬರ್ತಕ್ಕಂಥ ವ್ಯವಸ್ಥೆನ ಆಗ್ತಾ ಇದೆ. ಇವತ್ತು ನನ್ನ ರೈತರಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಅನ್ನೋ ಕ್ರಮಕ್ಕೆ ಮಂಗಳವಾರದ ಬುಧವಾರ ನಿಮ್ಮ ಉದ್ದೇಶವಾಗಿ, ನಿಮ್ಮ ಪರವಾಗಿ ನಾನು ಸರ್ಕಾರದ ಮೇಲೆ ಗಲಾಟೆ ಮಾಡ್ತಾ ಇದ್ದೀನಿ. ನಮ್ಮ ದುಡ್ಡನ್ನ ವಾಪಸ್ ಕೊಡಿ. ಯಾಕೆ ಹಣ ನಿಲ್ಸಿದ್ರೆ ನಮ್ಮ 6 ತಿಂಗಳಿಂದ 78 ಕೋಟಿ ರೂಪಾಯಿ ನಾವು ಹಾಲು ದುಡ್ಡು ಕೊಡ್ಬೇಕು. ಎಣ್ಣೆ ಕೊಡ್ತಾರೆ ದುಡ್ಡು, ಬೀದಿಗಳ ಎಣ್ಣೆ ಮಾರ್ತಾವೆ. ಎಲ್ಲೆಲ್ಲಿ 1000 ಜನ ಇದ್ದಾರೆ ಅಲ್ಲೆಲ್ಲ ಬೆಳಗ್ಗೆ 5 ಗಂಟೆ ಯಾವ್ದೋ ರಾಮಕನಗರಲ್ಲಿ ಪಾಂಬನ ಎಣ್ಣೆ ಮಾರೋದು. ಯಾಕೆ ಹೇಳಿ? ಸರ್ಕಾರ ದುಡ್ಡು ಬೇಕು. ಎಣ್ಣೆಗಿರ್ತಕ್ಕಂಥ ಮರ್ಯಾದೆ ಇವತ್ತು ಆಲ್ಗಿಲ್ಲ.
ನಮ್ಮ ರೈತರಿಗಿಲ್ಲ. ಬಹುಶಃ ನೀವು ಇವತ್ತು ತುಂಬಾ ಒಳ್ಳೆ ಇರ್ತಕ್ಕಂಥ ಆಡಳಿತ ಮಂಡಳಿ ಇದೆ. ಇವತ್ತು ಇರ್ತಕ್ಕಂಥ ಒಂದು ಆಡಳಿತ ಏನು ವರ್ಗ ಇದೆ ಇವತ್ತು, ಒಂದು ಹರೀಶ್ ಇರ್ಬೋದು, ರಮೇಶ್ ಇರ್ಬೋದು, ಕಡಪ ತುಂಬಾ ಅದ್ಭುತ ಮಾಡ್ತಾ ಇದ್ದಾರೆ. ದೊಡ್ಡ ಭವನವನ್ನು ತಂದಿದ್ದಾರೆ, ಸೋಲಾರ್ ತರ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ನಾನು ಇವತ್ತು ಒಂದು ಭಾಷಣ ಕೊಡ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ದೊಡ್ಡ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ. ಇವತ್ತು ಬಹುಶಃ 5 ವರ್ಷದಲ್ಲಿ ನಾನು ಹೋಗೋ ಒಳಗಡೆ ಬೃಹತ್ ಕೈಗಾರಿಕಾ ಒಂದು ಉದ್ದಿಮೆನ ತಂದೆ ತರ್ತೀನಿ ಮುಡಬಾಗಿಲಿಗೆ ಅಂತ ಇವತ್ತು ನಿಮ್ಮೊಂದೊಂದು ಮಾತು ಕೊಡ್ತಾ ಇದ್ದೀನಿ.